ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಕೆಲಸ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಮಗ. ಪುಟ್ಟಕ್ಕ ಯಾವುದೇ ಕಾರಣಕ್ಕೂ ಸುಮಾ ಸಚಿನ್ ಲಗ್ನಕ್ಕೆ ಒಪ್ಪಕ್ಕಿಲ್ಲ. ಇದೇನವ ಒಪ್ಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಹಿಂಗೆ ಹೇಳ್ತಿದ್ಯಾ? ನಾನು ಒಪ್ಪಿಸ್ತೀನಿ ಅಂದಿಲ್ಲ ಕಲ, ಒಪ್ಸಕ್ ಪ್ರಯತ್ನ ಪಡ್ತೀನಿ ಅಂದಿದ್ದು. ನೀವು ಹೇಳಿದ್ದಕ್ಕೆ ಪುಟ್ಟವ ಏನು ಹೇಳಿದ್ರು ಅತ್ತೆ? ಸುಮಾ ಸಚಿನ್ನ ಪಿರುತಿ ಮಾಡ್ತಾವಳೆ ಅನ್ನೋ ಈಸಿಯನ್ನ ತಗೊಳಕ್ಕೆ ಪುಟ್ಟಕ್ಕ ತಯಾರಿಲ್ಲ. ಸುಮ್ಮನೆ ಹೇಳಿದ್ರೆ ನಂಬ್ತಾರಲ್ವೇ? ಅವಳು ಹೇಳೋದಕ್ಕೆ ಎದುರುಕೊಂಡಿದ್ದಕ್ಕೆ ತಾನೆ ಜಗನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದು. ಅಪ್ಪ ನೀವು ಪುಟ್ಟವಂಗೆ ಬುಡ್ಸಿ ಹೇಳ್ಬೇಕಾಗಿತ್ತು. ಅಯ್ಯ, ಬಿಡ್ಸಿ ಹೇಳೋದಲ್ಲ ಮಗ, ಬಿಡಿಯಾಗಿ ಹೇಳಿವ್ನಿ. ಆದ್ರೂ ಪುಟ್ಟಕ್ಕ ನನ್ನ ಮಾತು ಕೇಳೋಕೆ ತಯಾರಿಲ್ಲ. ಪುಟ್ಟಕ್ಕ ಆ ಜಗನ್ ಜೊತೆಯಾಗೆ ಸುಮನ್ ಲಗ್ನ ಮಾಡಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಾಳೆ. ಹಾಗಾದ್ರೆ ಸುಮಾ ಸಚಿನ್ ಪ್ರೀತಿ? ನೀನು ಪುಟ್ಟವನ್ನ ಒಪ್ಸೆ ಅಂತ ಅನ್ಕೊಂಡಿದ್ದೆ ಕಣವ. ಒಪ್ಸಕ್ಕ ಆಗಿದ್ದಿದ್ರೆ ನಾನು ಒಪ್ಪಿಸ್ತಿರ್ಲಿಲ್ವೇ? ಮಾಡು, ಪುಟ್ಟಕ್ಕ ಸುಮನ್ ಲಗ್ನದ ಮ್ಯಾಕೆ ಸ್ಯಾನೆ ಆಸೆ ಮಾಡಿಕೊಂಬಿಟ್ಟವಳೆ. ಒಬ್ಬ ಗೆಳತಿಯಾಗಿ ಅವಳ ಆಸೆನ ಹಾಳು ಮಾಡೋದು ನನಗೂ ಇಷ್ಟ ಇಲ್ಲ. ಛೇ, ಸುಮಾ ಜಗನ್ ಮನೆಗೆ ಹೆಣ್ಣು ನೋಡಕ್ ಬಂದಾಗ್ಲೇ ನನ್ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಹಂಗಲ್ಲವಾ, ಸುಮಾ ಅವರವ್ವ ತೋರಿಸಿದ ಹುಡುಗನ ಲಗ್ನ ಆಗುಮ ಅಂತ ತನ್ನ ಪ್ರೀತಿನ ಮುಚ್ಚಿಟ್ಟವಳೆ. ಇದ್ರಾಗ ಆ ಹುಡುಗಿದ್ಯೋ ಅಂತೆ ಅಪ್ಪು ಪಾಪ. ಅಪ್ಪ ನೀನು ಬಲವಂತ ಮಾಡಿ ಕೇಳಿಲ್ಲ ಅಂದಿದ್ರೆ ಸುಮ್ಮ ಹೇಳ್ತಾನೆ ಇದ್ದಿಲ್ಲ. ಕೇಳಿ ತ್ಯಪ್ ಮಾಡಿದ್ನೇನೋ ಅನ್ನಿಸ್ತೈತೆ. ಈಸೆ ನಂಗೆ ಗೊತ್ತಾಗದೆ ಹೋಗಿದ್ದಿದ್ರೆ ಈ ಧರ್ಮ ಸಂಕಟನೇ ಇರ್ತಿರ್ಲಿಲ್ಲ. ಪ್ಲೀಸ್ ಸುಮಾ ಸಚಿನ್ ಕೈ ಬಿಡ್ಬೇಡಿ. ಇವಾಗ ನೀವೇನಾದ್ರೂ ಸೋತ್ರೆ ಅವ್ರ ಪ್ರೀತಿನೂ ಸೋತೋಗುತ್ತೆ. ಪುಟ್ಟಕ್ಕನ್ ವಾಪ್ಸಕ್ಕೆ ನನ್ನ ಕೈಲಾಗೋ ಪ್ರಯತ್ನ ಎಲ್ಲ ಮಾಡೀನಿ ಸ್ನೇಹ. ಆದರೆ ನನ್ನ ಕೈನಾಗ ಏನೂ ಆಯ್ತಿಲ್ಲ. ಹಾಗಾದ್ರೆ ಪುಟ್ಟವನ್ನ ಒಪ್ಸಕ್ಕೆ ದಾರಿನೇ ಇಲ್ವೇನವ? ನಾನು ಬೇರೆ ನಮ್ಮವ್ವ ನಿನ್ನ ಮತ್ತೆ ಸುಮನ್ ಪ್ರೀತಿನ ಒಂದ್ ಮಾಡ್ತಾರಂತ ಸಚಿನ್ ಮಾತು ಕೊಟ್ಬಿಟ್ಟಿದ್ದೀನಿ. ಅತ್ತೆ, ಒಂದ್ಸಲ ನಾವಿಬ್ರು ಪುಟ್ಟವನ ಹತ್ರ ಮಾತಾಡಿ ನೋಡೋದಾ? ಅವಳು ನನ್ನ ಮಾತನ್ನೇ ಕೇಳ್ತಿಲ್ಲ, ಇನ್ನು ನಿಮ್ಮಿಬ್ರು ಮಾತು ಕೇಳ್ತಾಳ? ಅದಾಗೋ ಈಸಿ ಅಲ್ಲ ಬಿಡು. ಛೇ, ಸುಮ್ಮ ತನ್ನ ಕೈಯಾರ ಅವಳ ಪ್ರೀತಿನ ಹಾಳು ಮಾಡ್ಕೊಂಡು. ಪುಟ್ಟವಂಗೆ ಮಾತು ಕೊಟ್ಟಿಲ್ಲ ಅಂದಿದ್ರೆ ಎಲ್ಲ ಚೆನ್ನಾಗೇ ಇರ್ತಿತ್ತು. ಅಪ್ಪ ಈಗ ಏನವ ಮಾಡೋದು? ಇದಕ್ಕೆಲ್ಲ ಕೊನೆಯದಾಗಿ ಒಂದೇ ಒಂದು ದಾರಿ ಕಾಣ್ತಾ ಇದೆ ಮಗ. ಈ ಸಮಸ್ಯೆ ಎಲ್ಲಿಂದ ಯಾರಿಂದ ಶುರುವಾಯ್ತೋ ಅಲ್ಲಿಂದ ಅವರಿಂದನೇ ಬಗೆಹರಿಯಂಗೆ ಮಾಡ್ಬೇಕಾಟೆ.